ಭಾರತ ಯಾತ್ರೆಗೆ ಸ್ವಾಗತ. ನಾನು ಚಂದ್ರಮೋಹನ್. ರಾಯಲಸೀಮಾ ರಾಜಕೀಯ ಅಖಾಡದಲ್ಲಿ ಟಿವಿ9. ಕುಪ್ಪಂ ಚಿತ್ತೂರಿನಲ್ಲಿ ಇವತ್ತು ಟಿವಿ9ನ ಭಾರತ ಯಾತ್ರೆ. ರಾಯಲಸೀಮಾ ಅಖಾಡದಲ್ಲಿ ಫ್ಯಾನ್ ಗಿರಗಿರ, ಸೈಕಲ್ ಸವಾರಿ. ಕುಪ್ಪಂ ಚಿತ್ತೂರಿನಲ್ಲಿ ಯಾರು ಕಿಂಗ್ ಆಗ್ತಾರೆ? ಕುಪ್ಪಂ ಚಿತ್ತೂರಿನಲ್ಲಿ ಇವತ್ತು ಟಿವಿ9ನ ಭಾರತ ಯಾತ್ರೆ. ತಮಿಳುನಾಡು, ಇತ್ತ ಕರ್ನಾಟಕ, ಪಕ್ಕದಲ್ಲೇ ಆಂಧ್ರ ಪ್ರದೇಶ. ಮೂರೂ ರಾಜ್ಯಗಳ ಗಡಿಗೆ ಹೊಂದಿಕೊಂಡಿರೋ ಈ ವಿಧಾನಸಭಾ ಕ್ಷೇತ್ರ ಸಾಮಾನ್ಯ ಕ್ಷೇತ್ರ ಅಲ್ಲ. ಆಂಧ್ರ ಪ್ರದೇಶದ 175 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಅತ್ಯಂತ ಪ್ರತಿಷ್ಠಿತ ವಿಧಾನಸಭಾ ಕ್ಷೇತ್ರ. ಏಕೆಂದ್ರೆ ಇದು ಆಂಧ್ರದ ಹಾಲಿ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ರಣಕಣ. ಚಿತ್ತೂರು ಲೋಕಸಭಾ ಕ್ಷೇತ್ರ ಒಂದು ಕಾಲದ ಕಾಂಗ್ರೆಸ್ ಭದ್ರಕೋಟೆ, ಸದ್ಯ ತೆಲುಗುದೇಶಂ ಪಕ್ಷದ ಗ್ಯಾರಂಟಿ ಕ್ಷೇತ್ರ. ಈ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಒಟ್ಟು 7 ವಿಧಾನಸಭಾ ಕ್ಷೇತ್ರಗಳು ಬರ್ತವೆ. ಮೀಸಲು ಕ್ಷೇತ್ರವಾದ ಚಿತ್ತೂರಿನಿಂದ 2014ರಲ್ಲಿ ಆಯ್ಕೆಯಾಗಿ ಹೋಗಿದ್ದು ಮಾಮೂಲಿ ವ್ಯಕ್ತಿಯಲ್ಲ. ಆ ವ್ಯಕ್ತಿಯನ್ನ ನೀವು ಸಾಕಷ್ಟು ಸಲ ನೋಡಿಯೂ ಇದ್ದೀರಿ. ಆ ವ್ಯಕ್ತಿ ಯಾರು ಅನ್ನೋದನ್ನ ತೋರಿಸ್ತೀವಿ. ಅದಕ್ಕೂ ಮುನ್ನ ಇದೇ ಲೋಕಸಭಾ ವ್ಯಾಪ್ತಿಗೆ ಬರುವ ಬಹುಮುಖ್ಯ ಹಾಗೂ ಪ್ರತಿಷ್ಠಿತ ವಿಧಾನಸಭಾ ಕ್ಷೇತ್ರವೊಂದನ್ನ ತೋರಿಸ್ಬಿಡ್ತೀವಿ ನೋಡಿ. ನಾವಿವತ್ತು ಆಂಧ್ರ ಪ್ರದೇಶದ ಚಿತ್ತೂರು ಜಿಲ್ಲೆಯ ಕುಪ್ಪಂ ವಿಧಾನಸಭಾ ಕ್ಷೇತ್ರದಲ್ಲಿದ್ದೇವೆ. ಕುಪ್ಪಂ ವಿಧಾನಸಭಾ ಕ್ಷೇತ್ರ ಆಂಧ್ರದ 175 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಬಹಳ ಪ್ರತಿಷ್ಠಿತ ಕ್ಷೇತ್ರ. ಏಕೆಂದ್ರೆ ಇದು ಆಂಧ್ರದ ಹಾಲಿ ಮುಖ್ಯಮಂತ್ರಿ ಎನ್ ಚಂದ್ರಬಾಬು ನಾಯ್ಡು ಅವರು ಪ್ರತಿನಿಧಿಸ್ತಾ ಇರುವಂತಹ ಕ್ಷೇತ್ರ. ಕಳೆದ 6 ವಿಧಾನಸಭಾ ಚುನಾವಣೆಗಳಲ್ಲಿ ಸತತವಾಗಿ ಇದೇ ಕುಪ್ಪಂ ವಿಧಾನಸಭಾ ಕ್ಷೇತ್ರದಿಂದ ಚಂದ್ರಬಾಬು ನಾಯ್ಡು ವಿಧಾನಸಭೆಗೆ ಆರಿಸಿ ಬಂದಿದ್ದಾರೆ. ಈಗ 7ನೇ ಬಾರಿಗೆ ಮತ್ತೆ ಟಿಡಿಪಿ ಅಭ್ಯರ್ಥಿಯಾಗಿ ಇದೇ ಕುಪ್ಪಂ ಕ್ಷೇತ್ರದಿಂದ ಚಂದ್ರಬಾಬು ನಾಯ್ಡು ಕಣಕ್ಕಿಳಿತಾ ಇದ್ದಾರೆ. ಕುಪ್ಪಂ ಪಕ್ಕಾ ರಾಯಲಸೀಮೆ, ಆಂಧ್ರ ರಾಜಕೀಯದಲ್ಲಿ ಪ್ರತಿಷ್ಠಿತ ರಣಕಣ. ಚಿತ್ತೂರು ಜಿಲ್ಲೆಯ 14 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಸ್ಟಾರ್ ಕ್ಷೇತ್ರ. ಯಾಕಂದ್ರೆ ಇದು ಆಂಧ್ರ ಪ್ರದೇಶದ ಹಾಲಿ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಸ್ವಕ್ಷೇತ್ರ. ಇದೇ ಕ್ಷೇತ್ರದಿಂದಲೇ ಚಂದ್ರಬಾಬು ನಾಯ್ಡು ಸತತ 6 ಸಲ ಆಂಧ್ರ ವಿಧಾನಸಭೆಗೆ ಆಯ್ಕೆಯಾಗಿದ್ದಾರೆ. ಪ್ರತಿ ಸಲವೂ ಕನಿಷ್ಠ 50,000 ಮತಗಳ ಭಾರಿ ಅಂತರದಿಂದಲೇ ಗೆದ್ದ ದಾಖಲೆ ಇದೆ. ಇಂಥ ವಿಧಾನಸಭಾ ಕ್ಷೇತ್ರದಲ್ಲಿ ಇದೀಗ ಮತ್ತೊಮ್ಮೆ ಚಂದ್ರಬಾಬು ನಾಯ್ಡು ಕಣಕ್ಕಿಳಿದಿದ್ದಾರೆ. ತೆಲುಗುದೇಶಂ ಪಾರ್ಟಿಯ ಎದುರು ಜಗನ್ಮೋಹನ್ ರೆಡ್ಡಿ ನೇತೃತ್ವದ ವೈಎಸ್ಆರ್ ಕಾಂಗ್ರೆಸ್ ಪಕ್ಷ ತೊಡೆ ತಟ್ತಾ ಇದೆ. ಕರ್ನಾಟಕದ ಕೋಲಾರದ ಕೆಜಿಎಫ್ ಗಡಿಗೆ ಹೊಂದ್ಕೊಂಡಿರುವಂತಹ ವಿಧಾನಸಭಾ ಕ್ಷೇತ್ರವೇ ಆಂಧ್ರದ ಕುಪ್ಪಂ ವಿಧಾನಸಭಾ ಕ್ಷೇತ್ರ. ಒಂದ್ ಕಡೆ ತಮಿಳುನಾಡಿನ ಗಡಿಗೂ ಕೂಡ ಈ ಕುಪ್ಪಂ ವಿಧಾನಸಭಾ ಕ್ಷೇತ್ರ ಹೊಂದ್ಕೊಂಡಿದೆ. ಹೀಗಾಗಿ ಕುಪ್ಪಂ ವಿಧಾನಸಭಾ ಕ್ಷೇತ್ರದಲ್ಲಿನ ಜನರು ಕನ್ನಡ ಭಾಷೆಯನ್ನು ಕೂಡ ಮಾತನಾಡ್ತಾರೆ, ತಮಿಳು ಭಾಷೆಯನ್ನು ಕೂಡ ಮಾತನಾಡ್ತಾರೆ. ಈ ಕುಪ್ಪಂ ವಿಧಾನಸಭಾ ಕ್ಷೇತ್ರ ಆಂಧ್ರದ ಹಾಲಿ ಮುಖ್ಯಮಂತ್ರಿ ಟಿಡಿಪಿ ಮುಖ್ಯಸ್ಥ ಚಂದ್ರಬಾಬು ನಾಯ್ಡು ಅವರ ಭದ್ರಕೋಟೆ. ಸತತ 6 ಬಾರಿ ಇದೇ ವಿಧಾನಸಭಾ ಕ್ಷೇತ್ರದಿಂದ ಚಂದ್ರಬಾಬು ನಾಯ್ಡು ವಿಧಾನಸಭೆಗೆ ಆಯ್ಕೆಯಾಗಿದ್ದಾರೆ. 1989ರಿಂದ ಇಲ್ಲಿವರೆಗೂ ಕೂಡ ವಿಧಾನಸಭೆಗೆ ಆಯ್ಕೆಯಾಗಿದ್ದಾರೆ. ಈಗ 7ನೇ ಬಾರಿಗೆ ಇದೇ ಕುಪ್ಪಂ ವಿಧಾನಸಭಾ ಕ್ಷೇತ್ರದಿಂದ ಚಂದ್ರಬಾಬು ನಾಯ್ಡು ಮತ್ತೆ ಕಣಕ್ಕಿಳಿದಿದ್ದಾರೆ. ಈ ಬಾರಿ ಅವರನ್ನ ಸುಮಾರು 1 ಲಕ್ಷ ಮತಗಳಿಗೂ ಅಧಿಕ ಅಂತರದಿಂದ ಗೆಲ್ಲಿಸಿಕೊಂಡು ಬರ್ತೇವೆ ಅಂತೇಳಿ ಈಗ ಟಿಡಿಪಿಯ ಕಾರ್ಯಕರ್ತರುಗಳು ಮನೆ ಮನೆಗೆ ತೆರಳಿ ಮತವನ್ನು ಕೂಡ ಯಾಚಿಸ್ತಾ ಇದ್ದಾರೆ. ಲಕ್ಷ ಮತಗಳ ಅಂತರದಿಂದ ಗೆಲ್ತಾರ ಚಂದ್ರಬಾಬು? ಕುಪ್ಪಂ ವಿಧಾನಸಭಾ ಕ್ಷೇತ್ರದಲ್ಲಿರೋ ಟಿಡಿಪಿ ಕಾರ್ಯಕರ್ತರ ಕಾವು ನೋಡಿದ್ರೆ ಇದು ನಿಜವಾಗುತ್ತಾ ಅನಿಸ್ತಿದೆ. ಯಾಕಂದ್ರೆ ಕಳೆದ 30 ವರ್ಷಗಳಿಂದಲೂ ಚಂದ್ರಬಾಬು ನಾಯ್ಡು ಇಲ್ಲಿ ನಾಮಪತ್ರ ಸಲ್ಲಿಸೋಕಷ್ಟೇ ಬರ್ತಾರೆ. ಉಳಿದಂತೆ ಪ್ರಚಾರಕ್ಕೂ ಬರೋದಿಲ್ಲ. ಚಂದ್ರಬಾಬು ಅವರನ್ನ ಗೆಲ್ಲಿಸೋ ಸಂಪೂರ್ಣ ಜವಾಬ್ದಾರಿಯನ್ನ ಟಿಡಿಪಿ ನಾಯಕರು ಹಾಗೂ ಕಾರ್ಯಕರ್ತರೇ ಹೊತ್ಕೊಂಡಿರ್ತಾರೆ. ಚಂದ್ರಬಾಬು ನಾಯ್ಡು ಈ ಕ್ಷೇತ್ರದಲ್ಲಿ ಕೇವಲ ನಾಮಪತ್ರ ಸಲ್ಲಿಕೆಗೆ ಮಾತ್ರ ಬರ್ತಾರೆ. ಅದಾದ ಬಳಿಕ ಅವರು ಪ್ರಚಾರಕ್ಕೂ ಕೂಡ ಬರೋದಿಲ್ಲ. ಏನಿದ್ರು ಈ ರೀತಿಯ ಟಿಡಿಪಿಯ ಕಾರ್ಯಕರ್ತರುಗಳು, ನಾಯಕರುಗಳೇ ಮನೆ ಮನೆಗೆ ತೆರಳಿ ಪ್ರಚಾರವನ್ನು ನಡೆಸಿ ಮತವನ್ನು ಯಾಚಿಸಿ ಚಂದ್ರಬಾಬು ನಾಯ್ಡು ಅವರನ್ನ ಗೆಲ್ಸ್ಕೊಂಡು ಬರ್ತೀವಿ ಅನ್ನೋ ಒಂದು ವಿಶ್ವಾಸವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕುಪ್ಪಂ ವಿಧಾನಸಭಾ ಕ್ಷೇತ್ರದ ಚರಿತ್ರೆಯನ್ನ ತಿರುವಿ ಹಾಕಿದ್ರೆ ಕಾಣಿಸೋದು ವ್ಯಕ್ತಿ ಪೂಜೆ. ಯಾಕಂದ್ರೆ ಕುಪ್ಪಂ ವಿಧಾನಸಭಾ ಕ್ಷೇತ್ರ ರಚನೆಯಾದಾಗಿನಿಂದ ಇದುವರೆಗೂ ಇಲ್ಲಿ ಕೆಲವು ವ್ಯಕ್ತಿಗಳಷ್ಟೇ ಗೆದ್ದು ಬೀಗಿದ್ದಾರೆ. ಕುಪ್ಪಂ ಕ್ಷೇತ್ರ ರಚನೆಯಾದ ವರ್ಷ ಅಂದ್ರೆ 1955ರಲ್ಲಿ ಕಾಂಗ್ರೆಸ್ ಪಕ್ಷದ ರಾಮಬ್ರಹ್ಮಂ, 1962ರಲ್ಲಿ ಸಿಪಿಎಂನ ವಜ್ರವೇಲು ಚೆಟ್ಟಿ ಹಾಗೂ 1978ರಲ್ಲಿ ಕಾಂಗ್ರೆಸ್ನ ದೊರೆಸ್ವಾಮಿ ನಾಯ್ಡು ಒಂದೊಂದು ಸಲ ಗೆದ್ದಿದ್ದಾರೆ. ಇನ್ನುಳಿದಂತೆ ಈ ಕ್ಷೇತ್ರವನ್ನ ಮೂವರು 2ಕ್ಕಿಂತ ಅಧಿಕ ಸಲ ಗೆದ್ದಿದ್ದಾರೆ.
6 ಸಲ ಕುಪ್ಪಮ್ಮನ ಗೆದ್ದು ದಾಖಲೆ ಬರೆದಿರೋದು ಆಂಧ್ರ ಪ್ರದೇಶದ ಹಾಲಿ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು. ಬಾರಿಯ ಚುನಾವಣೆಯ ಬಗ್ಗೆ ಮಾತಾಡಲಿಕ್ಕೆ ಈಗ ನಮ್ಮೊಂದಿಗೆ ಟಿಡಿಪಿಯ ನಾಯಕರು ಮತ್ತು ಕಾರ್ಯಕರ್ತರು ಎಲ್ಲರೂ ಕೂಡ ಇದ್ದಾರೆ. ಟಿಡಿಪಿಯ ರಾಜ್ಯ ಕಾರ್ಯದರ್ಶಿ ಆಗಿರ್ತಕ್ಕಂತಹ ಗೋಪಿನಾಥ್ ಅವರು ಇದ್ದಾರೆ. ಇದೇ ರೀತಿಯಲ್ಲಿ ಟಿಡಿಪಿಯ ಬೇರೆ ಬೇರೆ ನಾಯಕರುಗಳು ಕೂಡ ಇದ್ದಾರೆ. ಇವರೆಲ್ಲರಿಗೂ ಕೂಡ ಈಗ ಮಾತನಾಡೋಣ. ಈಗ ಚಂದ್ರಬಾಬು ನಾಯ್ಡು ಅವರು ಇದೇ ಕುಪ್ಪಂ ಕ್ಷೇತ್ರದಿಂದ 6 ಬಾರಿ ಆಯ್ಕೆ ಆಗಿದ್ದಾರೆ. ಈಗ 7ನೇ ಬಾರಿ ಮತ್ತೆ ಕಣಕ್ಕಿಳಿತಾ ಇದ್ದಾರೆ. ಈ ಬಾರಿ ಯಾವ ರೀತಿಯಾದಂಥ ಪೈಪೋಟಿಯನ್ನು ಟಿಡಿಪಿ ಪಕ್ಷ ಎದುರಿಸ್ತಾ ಇದೆ ಮತ್ತು ರಾಜ್ಯ ಮಟ್ಟದಲ್ಲಿ ಟಿಡಿಪಿ ಪಕ್ಷಕ್ಕೆ ಮತ್ತೆ ಬಹುಮತ ಸಿಗುತ್ತಾ ಹೇಗೆ? ರಾಜ್ಯ ಮಟ್ಟದ ಖಚಿತವಾಗಿ ನಮಗೆ CM ಆಗ್ತಾರೆ. ಅವರು CM ಆಗಬಹುದು. ಅವರೇ ಈ ಸತಿ ಇನ್ನೂ ತುಂಬ ಮೆಜಾರಿಟಿನಲ್ಲಿ ಬರ್ತಾರೆ. ಆ ತುಂಬ ಮೆಜಾರಿಟಿ ಕೂಡ ಯಾಕರೆ ಬರ್ತಾರೆ ಅಂದರೆ 1 ಲಕ್ಷಕ್ಕೆ ನಾವು ಎಲ್ಲ ಟ್ರೈ ಮಾಡ್ತಾ ಇದ್ದೀವಿ. ಆದರೆ ನಮ್ಮ ಟಾರ್ಗೆಟ್ ಬಂದು 75,000ರಿಂದ 80,000. ಅದಕ್ಕೆ ಮೇಲೆ ಬರೋದೆಲ್ಲ ನಮಗೂ ಪ್ಲಸ್ ಆಗುತ್ತೆ. ಆಂಧ್ರ ಪ್ರದೇಶವಾದರೂ ಕುಪ್ಪಂನಲ್ಲಿ ಬಹುಪಾಲು ಮಂದಿ ಕನ್ನಡದಲ್ಲೇ ಮಾತಾಡ್ತಾರೆ. ಟಿಡಿಪಿ ರಾಜ್ಯ ಕಾರ್ಯದರ್ಶಿ ಗೋಪಿನಾಥ್ ಸಹ ಕನ್ನಡದಲ್ಲೇ ಮಾತಾಡಿದ್ದಾರೆ ನೋಡಿ. ಅಷ್ಟಕ್ಕೂ ಇಲ್ಲಿ ತೆಲುಗುದೇಶಂ ಪಕ್ಷದ ರಾಜ್ಯ ಕಾರ್ಯದರ್ಶಿ ಗೋಪಿನಾಥ್ ಹೇಳಿದ್ದನ್ನು ಕೇಳಿಸ್ಕೊಂಡ್ರ 1 ಲಕ್ಷ ಮತಗಳ ಅಂತರದಿಂದ ಚಂದ್ರಬಾಬು ನಾಯ್ಡು ಅವರನ್ನ ಗೆಲ್ಲಿಸ್ತಾರಂತೆ. ಕಳೆದ 30 ವರ್ಷಗಳಿಂದ ಕುಪ್ಪಂ ಅಂದ್ರೆ ಟಿಡಿಪಿ ಅನ್ನುವಂಥ ವಾತಾವರಣವೇ ನಿರ್ಮಾಣವಾಗಿದೆ. ಇದು ಪಕ್ಕಾ ಟಿಡಿಪಿ ಭದ್ರಕೋಟೆ ಅಂದ್ರೆ ಅನುಮಾನವಿಲ್ಲ. ಆದ್ರೀಗ ಇಂಥದ್ದೊಂದು ಭದ್ರಕೋಟೆಯನ್ನ ಛಿದ್ರಗೊಳಿಸೋಕೆ ಫ್ಯಾನ್ ಪಕ್ಕಾ ಪ್ಲಾನ್ ಮಾಡಿದೆ. ಚಂದ್ರಬಾಬು ಎದುರು YSRCPಯ ಚಂದ್ರಮೌಳಿ ಫೈಟ್. ಕುಪ್ಪಂ ಕಿಂಗ್ ಚಂದ್ರಬಾಬು ಅನ್ನೋ ಮಾತುಗಳನ್ನ ಈಗಲೂ ಇಲ್ಲಿನ ಜನ ಹೇಳ್ತಿದ್ದಾರೆ. ಆದ್ರೆ ಇದೇ ಕುಪ್ಪಂ ಕ್ಷೇತ್ರದಲ್ಲಿ YSRCPಯು ಉತ್ತಮ ಸಾಧನೆ ಮಾಡಿದೆ. 2014ರ ವಿಧಾನಸಭಾ ಚುನಾವಣೆಯಲ್ಲಿ YSR ಕಾಂಗ್ರೆಸ್ ಪಕ್ಷ ಮಾಜಿ IAS ಅಧಿಕಾರಿ ಚಂದ್ರಮೌಳಿ ಅವರನ್ನ ಕಣಕ್ಕಿಳಿಸಿತ್ತು. ಚಂದ್ರಬಾಬು ಎದುರು ಚಂದ್ರಮೌಳಿ 55,831 ಮತಗಳನ್ನು ಗಳಿಸಿದ್ರು. ಈಗ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಇದೇ ಕ್ಷೇತ್ರದಲ್ಲಿ 47,000 ಮತಗಳಿಂದ ಚಂದ್ರಬಾಬು ನಾಯ್ಡು ಗೆಲುವನ್ನು ಸಾಧಿಸಿದ್ರು. ಚಂದ್ರಬಾಬು ನಾಯ್ಡುಗೆ ಎದುರಾಳಿಯಾಗಿ YSR ಕಾಂಗ್ರೆಸ್ ಪಕ್ಷದಿಂದ ಚಂದ್ರಮೌಳಿ ಕಣಕ್ಕಿಳಿತಾ ಇದ್ದಾರೆ. ಆದರೆ ಚಂದ್ರಮೌಳಿ ಆಂಧ್ರ ಪ್ರದೇಶದವರೇ ಅಲ್ಲ, ಅವರು ತೆಲಂಗಾಣದವರು, ಹೈದರಾಬಾದ್ನವರು. ಅವರು ನಿವೃತ್ತ IAS ಅಧಿಕಾರಿ. ನಿವೃತ್ತ IAS ಅಧಿಕಾರಿಯನ್ನ ಕರೆತಂದು ಇಲ್ಲಿ YSR ಕಾಂಗ್ರೆಸ್ ಕಣಕ್ಕಿಳಿಸಿದೆ. ಹಾಗಾಗಿ ಅವ್ರಿಗೆ ಡಿಪಾಸಿಟ್ ಕೂಡ ಈ ಬಾರಿ ಬರೋದಿಲ್ಲ ಅನ್ನೋದು ಟಿಡಿಪಿ ಕಾರ್ಯಕರ್ತರ ನಂಬಿಕೆ. ಹೌದು, ಚಂದ್ರಬಾಬು ನಾಯ್ಡು ಪ್ರತಿಸ್ಪರ್ಧಿ YSR ಪಕ್ಷದ ಅಭ್ಯರ್ಥಿ ಚಂದ್ರಮೌಳಿ ಠೇವಣಿ ಕಳೆದುಕೊಳ್ತಾರೆ ಅನ್ನೋ ಮಾತು ಕೇಳಿ ಬರ್ತಿದೆ. ಆದ್ರೂ ಇಲ್ಲಿ ಚಂದ್ರಮೌಳಿ ಡಮ್ಮಿ ಅನಿಸೋದಿಲ್ಲ. ಯಾಕಂದ್ರೆ ಕುಪ್ಪಂ ವಿಧಾನಸಭಾ ಕ್ಷೇತ್ರದಲ್ಲಿ ತಿಗಳ ಸಮುದಾಯದವರೇ ನಿರ್ಣಾಯಕ. ಇದೇ ಸಮುದಾಯಕ್ಕೆ ಸೇರಿದ ಚಂದ್ರಮೌಳಿ ಈ ಸಲ ಮ್ಯಾಜಿಕ್ ಮಾಡಬಹುದು ಅನ್ನೋ ಲೆಕ್ಕಾಚಾರವೂ ಇದೆ. ಚಂದ್ರಬಾಬುಗೆ ಫೋನ್ ಮಾಡಿದ್ರೆ ಚಂದ್ರಬಾಬು ಯಾರು ಗೊತ್ತಿಲ್ಲ. ಚಂದ್ರಬಾಬುನ ಮೀಟ್ ಮಾಡಬೇಕಂದ್ರೆ ಅಮರಾವತಿಗೆ ಹೋಗಬೇಕು. ಅದೇ ಚಂದ್ರಮೌಳಿ ಸಾರ್ನ ಮೀಟ್ ಮಾಡಬೇಕಂದ್ರೆ ನಮ್ಮ ಕುಪ್ಪಂನಲ್ಲಿ 2014ರಿಂದ 2019ವರೆಗೂ ಇಲ್ಲೇ ಇದ್ದವನೇ. ಎಲ್ಲ ಜನಗಳಲ್ಲಿ ತುಂಬ ಒಳ್ಳೆ ಹೆಸರು ತಗೊಂಡವನೇ. ಈ ಸಾರಿ ಚಂದ್ರಬಾಬುನಿ ಅವರು ವಿಜಯ, ಅವ್ರ ಮೇಲೆ ಚಂದ್ರಮೌಳಿ ಸಾರಿ ವಿಜಯ ಆಗ್ತಾನೆ. ಚಂದ್ರಬಾಬು ವರ್ಸಸ್ ಚಂದ್ರಮೌಳಿ ಅನ್ನೋದು ತೆಲುಗುದೇಶಂ ಪಾರ್ಟಿ ಹಾಗೂ ಜಗನ್ ನೇತೃತ್ವದ YSRCP ಕಾರ್ಯಕರ್ತರ ವಾದ. ಅಸಲಿಗೆ ಜನ ಇಲ್ಲಿ ಏನ್ ಹೇಳ್ತಾರೆ ಅನ್ನೋದು ಅಸಲಿಯತ್ತು. ಇದೇ ಅಸಲಿ ವಿಚಾರವೇ ಕುಪ್ಪಂ ಕಿಂಗ್ ಯಾರು ಅನ್ನೋದನ್ನ ನಿರ್ಧರಿಸೋದು. ಕುಪ್ಪಂ ಜನ ಯಾರ ಕಡೆ ಒಲವು ತೋರಿಸ್ತಾ ಇದ್ದಾರೆ? ಫ್ಯಾನೋ ಸೈಕಲೋ? ಕುಪ್ಪಂ ಜನರ ಒಲವು ಯಾರತ್ತ ಅನ್ನೋದನ್ನ ತೋರಿಸ್ತೀವಿ ಒಂದು ಸ್ಮಾಲ್ ಬ್ರೇಕ್ನ ನಂತರ. ಕುಪ್ಪಂ ವಿಧಾನಸಭಾ ಕ್ಷೇತ್ರದಲ್ಲಿ ಚಂದ್ರಬಾಬು ನಾಯ್ಡು ಗೆಲ್ತಾರಾ? ಚಂದ್ರಬಾಬು ನಾಯ್ಡು ಕಿಂಗ್ ಆಗ್ತಾರಾ ಅಥವಾ ಕಿಂಗ್ ಮೇಕರ್ ಆಗ್ತಾರಾ? ಚಂದ್ರಬಾಬು ಬಗ್ಗೆ ಕುಪ್ಪಂ ಜನ ಏನ್ ಹೇಳ್ತಾರೆ ಅನ್ನೋದನ್ನ ಈಗ ತೋರಿಸ್ತೀವಿ ನೋಡಿ. ಕುಪ್ಪಂ ಕ್ಷೇತ್ರದಲ್ಲಿ ಆಂಧ್ರದ ಹಾಲಿ CM ಚಂದ್ರಬಾಬು ನಾಯ್ಡು ಸತತ 6 ಬಾರಿ ಗೆದ್ದು ಸೋಲಿಲ್ಲದ ಸರದಾರನಾಗಿ ಮಿಂಚಿದ್ದಾರೆ.
ಸದ್ಯ 7ನೇ ಬಾರಿಗೆ ಈ ಸಲ ಮತ್ತೆ ಕುಪ್ಪಂ ಕ್ಷೇತ್ರದಿಂದಲೇ ಕಣಕ್ಕಿಳಿದಿದ್ದಾರೆ. ಆದ್ರೆ ಈ 5 ವರ್ಷದಲ್ಲಿ ಸಾಕಷ್ಟು ಬದಲಾವಣೆಗಳಾಗಿವೆ. ಜನರ ಮನಸ್ಥಿತಿ ಕೂಡ ಬದಲಾಗಿದೆ. ಹೀಗಾಗಿ ಕುಪ್ಪಂ ಕ್ಷೇತ್ರದ ಜನ ಈ ಬಾರಿ ಯಾರ ಕಡೆ ಒಲವು ತೋರಲಿದ್ದಾರೆ? ಇವತ್ತು ನಾವು ಚಂದ್ರಬಾಬು ನಾಯ್ಡು ಅವರ ಸ್ವಕ್ಷೇತ್ರವಾದಂತಹ ಕುಪ್ಪಂ ವಿಧಾನಸಭಾ ಕ್ಷೇತ್ರದಲ್ಲಿದ್ದೇವೆ. ಇಲ್ಲಿನ ಜನರೊಂದಿಗೂ ಮಾತಾಡೋಣ. ಈ ಕ್ಷೇತ್ರದಲ್ಲಿ ಯಾವ ರೀತಿಯಾದಂತಹ ರಾಜಕೀಯ ಪರಿಸ್ಥಿತಿ ಇದೆ, ಏನಾದರೂ ಕೂಡ ಮತ್ತೆ ಚಂದ್ರಬಾಬು ನಾಯ್ಡು ಗೆದ್ದು ಬರ್ತಾರಾ ಅಥವಾ ವೈಎಸ್ಆರ್ ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕಾರದ ಚುಕ್ಕಾಣಿ ಹಿಡಿಯುವಂತಹ ಅವಕಾಶ ಈ ಬಾರಿಯ ಚುನಾವಣೆಯಲ್ಲಿ ಸಿಗುತ್ತಾ ಹೇಗೆ ಅನ್ನೋದ್ರ ಬಗ್ಗೆ ಮಾತನಾಡೋಣ. ಇಲ್ಲಿನ ಅನೇಕ ಸ್ಥಳೀಯರಿದ್ದಾರೆ. ఎలక్షన్ ఎట్లా నడుస్తూ ఉంది? ఎలక్షన్ బాగా సూపర్గా జరుగుతుంది. మా చంద్రబాబు నాయుడు అనేక కార్యక్రమాలు, సంక్షేమ పథకాలు, కాలేజీలు, రోడ్లు, డ్రైనేజీలు, లైట్లు, మా కుప్పంలో మాకు ఏమి ఇది లేదనకుండా లోన్లు, కార్డులు, అన్ని విధాల బాగా రాష్ట్రం విడిపోయి బాధల్లో ఉంటే కూడా మా చంద్రబాబు నాయుడు మా కుప్పానికి ఏమి ఇది లేదనకుండా అన్ని సంక్షేమ పథకాలు ప్రవేశపెట్టినారు. ಇನ್ನು ಆಂಧ್ರ ರಾಜಧಾನಿ ಅಮರಾವತಿ ಇನ್ನೂ ಪೂರ್ಣಗೊಳಿಸಿಲ್ಲ ಅನ್ನೋ ಆರೋಪ ಕೂಡ ಚಂದ್ರಬಾಬು ನಾಯ್ಡು ಮೇಲಿದೆ. ಅದಕ್ಕೆ ಇಲ್ಲಿನ ಜನ ಏನ್ ಹೇಳ್ತಾರೆ? ರಾಜಧಾನಿ ಕಟ್ಟುವಂತ ಕೆಲಸ 5 ವರ್ಷ ಆದ್ರೂ ಆಗಿಲ್ವಲ್ಲ ಅಂತ. ಇವಾಗ ರಾಜ್ಯ ಹಣ ಬರಲ್ಲ, ಮೋಡಿ ಕೊಡಲ್ಲ. 2000 ಇದೆ ಸಂಸ್ಕರಣೆ ಅದು ಮಾಡ್ತಾ ಇದ್ದಾರೆ. ನಮ್ಮ ಬಂದರೆ ಹೊಸಗೆ ತುಂಬ ಕೆಲಸ ಮಾಡ್ತಾರೆ. ಸ್ಪೆಷಲ್ ಸ್ಟ್ರಾಟಜಿ ಕೊಡಲ್ಲ, ಅಲ್ಲ ಮೋಸ ಮಾಡಿಬಿಟ್ಟಾರೆ ಅವರು ಮೋಡಿ. ಅದಕ್ಕಾಗ ಕೆಲಸ ಸ್ವಲ್ಪ ನಿಧಾನಾಗ ಮಾಡ್ತಾ ಇದ್ದಾರೆ. ಚಂದ್ರಬಾಬು ನಾಯ್ಡು ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ. ಹಾಗಾಗಿ ನಾವು ಈ ಬಾರಿ ಮತ್ತೆ ಅವ್ರಿಗೆ ವೋಟ್ ಹಾಕ್ತೀವಿ ಅಂತಿದ್ದಾರೆ ಕುಪ್ಪಂನ ಬಹುತೇಕ ಜನ. ಆದ್ರೆ ಕಳೆದ 5 ವರ್ಷಗಳಿಂದ ಅಧಿಕಾರ ವಂಚಿತ ವೈಎಸ್ಆರ್ಸಿಪಿಗೆ ಅನುಕಂಪದ ಅಲೆ ಏನಾದರೂ ಲಾಭ ಆಗಬಹುದಾ? ಏನಾದರೂ ಅನುಕಂಪದ ಲಾಭ ಸಿಗ್ಬೋದು ಅನ್ಸುತ್ತಾ ಹೇಗೆ? ಏನು ಲಾಭ ಸಿಕ್ಕೋ ಚಾನ್ಸೇ ಇಲ್ಲ. ಏಕೆಂದರೆ ಇವತ್ತು ರಾಷ್ಟ್ರದಲ್ಲಿ ತುಂಬ ಕಷ್ಟದಲ್ಲಿದ್ದೀರ. ರಾಷ್ಟ್ರ ವಿಭಜನೆ ಮಾಡಿದ್ದಾರೆ. ರಾಷ್ಟ್ರ ವಿಭಜನೆ ಮಾಡಿದಾಗ ರಾಷ್ಟ್ರ ತುಂಬ ನಷ್ಟದಲ್ಲಿದ್ದು, ಆ ನಷ್ಟದಲ್ಲಿರುವಾಗ ಚಂದ್ರಬಾಬು ನಾಯ್ಡು CM ಆಗಿದ್ದಾರೆ. CM ಆದರೂ ಈ ನಷ್ಟದಲ್ಲಿರೋ ರಾಷ್ಟ್ರನ ಇವತ್ತು ಒಳ್ಳೆಯ ಅಭಿವೃದ್ಧಿ ದಿಶೆಯಲ್ಲಿ ತಗೊಂಡು ಹೋಗ್ತಾ ಇದ್ದಾರೆ CM ಚಂದ್ರಬಾಬು ನಾಯ್ಡು గారు. ಇವಾಗ ಪೋಲವರ್ ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡ್ತಾ ಇದ್ದಾರೆ. ರಾಜಧಾನಿ ನಿರ್ಮಾಣ ಮಾಡ್ತಾರೆ. ಅಮರಾವತಿ ರಾಜಧಾನಿ ನಿರ್ಮಾಣ ಮಾಡ್ತಾ ಇದ್ದಾರೆ. ಈ ಅಮರಾವತಿ ರಾಜಧಾನಿ ಕೂಡ ಯಾವತ್ತು ಭಾರತ ದೇಶದಲ್ಲಿ ಅಷ್ಟಂತೂ ಒಳ್ಳೆ ರಾಜಧಾನಿ ಇಲ್ಲದೆ ಅಂದಂಗೆ ಇವತ್ತು ಅಮರಾವತಿ ನಿರ್ಮಾಣ ಚಂದ್ರಬಾಬು ನಾಯ್ಡು ಮಾಡ್ತಾ ಇದ್ದಾರೆ. ಒಂದು ಒನ್ ಸೈಡ್ ಎಲೆಕ್ಷನ್ ನಡೆಯೋಕೆ ಅವಕಾಶ ಇದೆ ಅಂತ ನಾನು ಹೇಳ್ತಾ ಇದ್ದೀನಿ. ಕಳೆದ ಬಾರಿ 47,000 ಮತಗಳ ಅಂತರದಿಂದ ಚಂದ್ರಬಾಬು ನಾಯ್ಡು ಈ ಕುಪ್ಪಂ ವಿಧಾನಸಭಾ ಕ್ಷೇತ್ರದಲ್ಲಿ ಗೆಲುವನ್ನು ಸಾಧಿಸಿದ್ರು. ಈ ಬಾರಿ ಅದಕ್ಕಿಂತ ಹೆಚ್ಚಿನ ಮತಗಳ ಅಂತರದಿಂದ ಅವರನ್ನ ಗೆಲ್ಲಿಸಲಿಕ್ಕೆ ನಾವೆಲ್ಲರೂ ಕೂಡ ಪ್ರಯತ್ನವನ್ನ ನಡೆಸ್ತಾ ಇದ್ದೇವೆ ಅನ್ನೋ ಒಂದು ಮಾತನ್ನ TDPಯ ಕಾರ್ಯಕರ್ತರುಗಳು ಹೇಳ್ತಾ ಇದ್ದಾರೆ. ಈಗಾಗಲೇ ಕುಪ್ಪಂ ವಿಧಾನಸಭೆ ಕ್ಷೇತ್ರದಲ್ಲಿ TDP ಕಾರ್ಯಕರ್ತರು ಭರ್ಜರಿ ಪ್ರಚಾರ ಶುರು ಮಾಡಿಕೊಂಡಿದ್ದಾರೆ. ಈಗಾಗಲೇ ಕುಪ್ಪಂ ವಿಧಾನಸಭಾ ಕ್ಷೇತ್ರದಲ್ಲಿ TDPಯ ಈ ಕಾರ್ಯಕರ್ತರೆ ಮನೆ ಮನೆಗೆ ತೆರಳಿ ಮತವನ್ನು ಹೆಚ್ಚಿಸ್ತಾ ಇದ್ದಾರೆ. ಇನ್ನು ಇದೇ ಕುಪ್ಪಂ ಕ್ಷೇತ್ರದಲ್ಲಿ ಈ ಬಾರಿ ನಿವೃತ್ತ IAS ಅಧಿಕಾರಿ ಚಂದ್ರಮೌಳಿಯವರನ್ನ ವೈಎಸ್ಆರ್ ಕಾಂಗ್ರೆಸ್ ಕಣಕ್ಕಿಳಿಸಿದೆ. ಇಲ್ಲಿನ ಅಭ್ಯರ್ಥಿ ಬಗ್ಗೆ ಇಲ್ಲಿನ ಜನಕ್ಕೆ ಒಳ್ಳೆ ಅಭಿಪ್ರಾಯವೇ ಇದೆ. IAS ರಿಟೈರ್ಡ್ ಕಲೆಕ್ಟರ್ ತುಂಬ ಒಳ್ಳೆಯವರು. ಅವ್ರ ಹತ್ರ ಹೋಗಿದ್ರೆ ಏನಾರ ಸಹಾಯ ತಗೊಳೋದಕ್ಕೂ ಎಲ್ಲ ಸಹಾಯ ಮಾಡ್ತಾರೆ. ಪೊಲೀಸ್ ಕಂಪ್ಲೇಂಟ್ ಇರಲಿ, ರೆವಿನ್ಯೂ ಇರಲಿ, ಆವಾಗಲೇ ಫೋನ್ ಮಾಡೋದು ಸೆಟ್ಲ್ ಮಾಡ್ತಾನು. ಪ್ರತಿ ಊರಿನಲ್ಲಿ ಮನೆಗೆ ಹೋಗಿ ಅವ್ರ ಕಷ್ಟಗಳೆಲ್ಲ ತಲ್ಕೊತಾನು. ಆವಾಗ ಅವ್ರ ಕೈನಲ್ಲಿ ಏನನ್ನ ಆಗಿದ್ರೆ ಅಂದರೆ ಅವರು ಆವಾಗಲೇ ಸೆಟ್ಲ್ ಮಾಡ್ತಾನು, ದಾನ ಧರ್ಮ ಮಾಡ್ತಾನು. ಅವರವರ ಪಕ್ಷದ ವತಿಯಿಂದ ಅವರವರ ಅಭ್ಯರ್ಥಿಗಳ ಬಗ್ಗೆ ಕಾರ್ಯಕರ್ತರು ಒಲವು ತೋರೋದು ಸಹಜ. ಆದರೆ ಕೊನೆ ಗೆಲ್ಲೋದು ಜನರ ಮನಸ್ಸು ಗೆದ್ದವರೇ. ಕುಪ್ಪಂ ಕ್ಷೇತ್ರದಲ್ಲಿ TDP ಈ ಬಾರಿಯೂ ಗೆಲ್ಲುವ ಹುಮ್ಮಸ್ಸಿನಲ್ಲಿದ್ರೆ, ಇಲ್ಲಿ ಅಷ್ಟಾಗಿ ನೆಲೆ ಇಲ್ಲದ ವೈಎಸ್ಆರ್ ಕಾಂಗ್ರೆಸ್ ಮಾತ್ರ ಚಿತ್ತೂರು ಲೋಕಸಭಾ ಕ್ಷೇತ್ರವನ್ನೇ ಈ ಬಾರಿ ತನ್ನ ಮುಡಿಗೇರಿಸಿಕೊಳ್ಳೋಕೆ ಶತಾಯಗತಾಯ ಪ್ರಯತ್ನ ನಡೆಸುತ್ತಿದೆ. ಕುಪ್ಪಂ ರಣಕಣದಷ್ಟೇ ರಣರೋಚಕ ಕ್ಷೇತ್ರ ಚಿತ್ತೂರು ಲೋಕಸಭೆ. ಚಿತ್ತೂರು ಲೋಕಸಭೆ ಒಂದು ಕಾಲದಲ್ಲಿ ಕಾಂಗ್ರೆಸ್ನ ಭದ್ರಕೋಟೆ. ಆದ್ರೀಗ ಚಿತ್ತೂರು ಲೋಕಸಭೆ ಯಾರ ಪಾಲಾಗಲಿದೆ, ಚಿತ್ತೂರು ಲೋಕಸಭೆಯಲ್ಲಿ ಯಾರಿಗೆ ಗೆಲುವು ಸಿಗಲಿದೆ ಅನ್ನೋದ್ರ ಬಗ್ಗೆ ಚಿತ್ತೂರಿನ ಜನ ಏನ್ ಹೇಳಿದ್ದಾರೆ ಅನ್ನೋದನ್ನ ತೋರಿಸ್ತೀವಿ ಒಂದು ಸ್ಮಾಲ್ ಬ್ರೇಕ್ನ ನಂತರ. ಚಿತ್ತೂರು ಲೋಕಸಭಾ ಕ್ಷೇತ್ರ ಅಂದ ಕೂಡಲೇ ಆ ಒಂದು ಮುಖ ನೆನಪಾಗುತ್ತೆ. ಆ ಮುಖವೇ
ಸಂಸತ್ ಭವನದ ಮುಂದೆ ವಿವಿಧ ವೇಷ ತೊಟ್ಟ ಅದೇ ಮುಖ. ಆ ಮುಖವೇ ಚಿತ್ತೂರು ಲೋಕಸಭಾ ಕ್ಷೇತ್ರದ ಹಾಲಿ ಸದಸ್ಯ ಅನ್ನೋದೇ ವಿಶೇಷ. ಚಿತ್ತೂರು ಕರ್ನಾಟಕದ ಜನಕ್ಕೆ ತುಂಬಾನೇ ಚಿರಪರಿಚಿತವಾಗಿರೋ ಹೆಸರಿದು. ತಿರುಪತಿ ತಿಮ್ಮಪ್ಪನ ದರ್ಶನಕ್ಕೆ ಹೋಗೋರೆಲ್ಲ ಚಿತ್ತೂರಿನ ಮೂಲಕನೇ ಸಾಗಬೇಕು. ಕರ್ನಾಟಕದ ಗಡಿಗೆ ಅಂಟಿಕೊಂಡಿರೋ ಆಂಧ್ರದ ರಾಯಲಸೀಮೆಯ ಕಟ್ಟ ಕಡೆಯ ಜಿಲ್ಲೆ ಈ ಚಿತ್ತೂರು. 7 ವಿಧಾನಸಭೆ ಕ್ಷೇತ್ರಗಳನ್ನು ಹೊಂದಿರೋ ಮೀಸಲು ಲೋಕಸಭಾ ಕ್ಷೇತ್ರ ಈ ಚಿತ್ತೂರು. ಆಂಧ್ರ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಪ್ರತಿನಿಧಿಸೋ ಕುಪ್ಪಂ ಕ್ಷೇತ್ರ ಕೂಡ ಇದೇ ಚಿತ್ತೂರು ಲೋಕಸಭೆ ಕ್ಷೇತ್ರಕ್ಕೆ ಬರುತ್ತೆ. ಹೀಗಾಗಿ ಈ ಬಾರಿಯ ಲೋಕ ಸಮರದಲ್ಲಿ ಈ ಕ್ಷೇತ್ರ ಎಲ್ಲರ ಗಮನ ಸೆಳೆದಿದೆ. 1952ರಿಂದ 1984ರವರೆಗೂ ಕಾಂಗ್ರೆಸ್ ಹಿಡಿತದಲ್ಲಿದ್ದ ಈ ಕ್ಷೇತ್ರ ಒಂದು ಅವಧಿಗೆ ಮಾತ್ರ ಟಿಡಿಪಿ ಪಾಲಾಗಿ ಮತ್ತೆ ಕಾಂಗ್ರೆಸ್ ವಶಕ್ಕೆ ಬಂದಿತ್ತು. ಆದರೆ 1996ರ ನಂತರ ಟಿಡಿಪಿಯ ಭದ್ರಕೋಟೆಯಾಗಿ ನಿಂತಿದೆ. ಇನ್ನು ಈ ಕ್ಷೇತ್ರದ ಹಾಲಿ ಸಂಸದರನ್ನ ನೀವು ಸಾಕಷ್ಟು ಸಲ ನೋಡಿರ್ತೀರಾ. ದಿಲ್ಲಿಯ ಸಂಸತ್ ಭವನದ ಮುಂದೆ ಥರಾವರಿ ವೇಷಗಳನ್ನ ಹಾಕಿ ಜನರ ಗಮನ ಸೆಳೆದಿತ್ತು ಆ ಮುಖ. ಅವರೇ ತೆಲುಗುದೇಶಂ ಪಕ್ಷದ ಸಂಸದ ನರಮಲ್ಲಿ ಶಿವಪ್ರಸಾದ್. ಇನ್ನು ಮತ್ತೊಂದು ಕಡೆ ವೈಎಸ್ಆರ್ ಕಾಂಗ್ರೆಸ್ ಪಕ್ಷದ ವತಿಯಿಂದ ರೆಡ್ಡಪ್ಪ ಅನ್ನೋರಿಗೆ ಈಗಾಗಲೇ ಟಿಕೆಟ್ ಕೊಟ್ಟಿದೆ ಮತ್ತು ಅವರು ಈಗಾಗಲೇ ಭರ್ಜರಿ ಪ್ರಚಾರ ಕೂಡ ಶುರು ಮಾಡಿಕೊಂಡಿದ್ದಾರೆ. ಸದ್ಯ ಈ ಕ್ಷೇತ್ರದಲ್ಲಿ ವೈಎಸ್ಆರ್ ಕೊಟ್ಟಿರುವ ಕೊಡುಗೆಗಳನ್ನೇ ಪ್ರಚಾರದ ಸರ್ಕಾಗಿಸಿಕೊಂಡಿದ್ದಾರೆ ಅಭ್ಯರ್ಥಿ ರೆಡ್ಡಪ್ಪ. ಈ ಬಾರಿಯ ರಣಕಣ ಹೇಗಿದೆ ಅನ್ನೋದನ್ನ ಖುದ್ದು ರೆಡ್ಡಪ್ಪ ಅವರೇ TV9 ಜೊತೆ ಮಾತಾಡಿದ್ದಾರೆ ನೋಡಿ. ಚಿತ್ತೂರು ಲೋಕಸಭಾ ಕ್ಷೇತ್ರದ ವೈಎಸ್ಆರ್ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ರೆಡ್ಡಪ್ಪ ಅವರಿಗೆ ನಮ್ಮೊಂದಿಗಿದ್ದಾರೆ. ಈಗ ಚಿತ್ತೂರು ಕ್ಷೇತ್ರದಲ್ಲಿ ಯಾವ ರೀತಿಯಾದಂತಹ ಸ್ಪರ್ಧೆ ಇದೆ, ಹೇಗೆ ಅನ್ನೋದ್ರ ಬಗ್ಗೆ ಈಗ ವೈಎಸ್ಆರ್ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ರೆಡ್ಡಪ್ಪ ಅವರಿಗೆ ಮಾತಾಡೋಣ. ಸರ್, ಹೌ ಇಸ್ ದ ರೆಸ್ಪಾನ್ಸ್ ಟು ದ ಯುವರ್ ಎಲೆಕ್ಷನ್ ಕ್ಯಾಂಪೈನ್ ಇನ್ ಚಿತ್ತೂರು ಲೋಕಸಭಾ ಕಾನ್ಸ್ಟಿಟ್ಯೂನ್ಸಿ? It is going on very well. We are going to win all the 14 seats of MLAs and 3 seats of MPs under the guidelines of the Dr. Pediredi Ramachandra Reddy. At the same time, Jagan is going to be the CM of the state. And which are the issues you are asking for the votes? Pardon? Which are the issues you are asking for the votes? At present, Chandrababu told promised so many false allegations, false promises, where Jagan Mohan is telling everything is on truth. He is going to attempt all the issues at the same time. He is going to solve all the problems for the people. He will gain sympathy from the public. Certainly, he is going to be the CM. After the Lok Sabha election, YSR Jagan Mohan Reddy is going to join with NDA. Is this a political discussion is going on? Are you agree with this? No, I can't say this thing. It is depending on the day that CM will take decision. Basing on the circumstances available in this country, on that day CM will decide. I can't tell that. Last time Shiva Prasad won this constituency from TDP party. Is Shiva Prasad did any development work in this constituency? But the people will say that he has not done anything to the constituency. At the same time, under the leadership of Jagan Mohan Reddy, we are going to do justice to each and every family. He introduced so many schemes for the benefit schemes, welfare schemes. Through that schemes, we will accommodate all the people. ಇನ್ನು ಚಿತ್ತೂರು ಲೋಕಸಭೆ ಕ್ಷೇತ್ರದಲ್ಲಿ ವೈಎಸ್ಆರ್ ಕಾಂಗ್ರೆಸ್ ಪಕ್ಷದ ಬಗ್ಗೆ ಜನ ಏನಂತಾರೆ ಅಂತ ಪಕ್ಷದ ಕಾರ್ಯಕರ್ತನೊಬ್ಬ ಹೇಳಿದಾನೆ ನೋಡಿ. ಈಗ ಚಿತ್ತೂರು ಲೋಕಸಭಾದಲ್ಲಿ ಯಾವ ರೀತಿಯಾದಂತಹ ಪರಿಸ್ಥಿತಿ ಇದೆ? ಕಳೆದ ಬಾರಿಗೆ TDP ಗೆದ್ದಿತ್ತು. ಈ ಬಾರಿ ವೈಎಸ್ಆರ್ ಕಾಂಗ್ರೆಸ್ ಪಕ್ಷದಿಂದಲೂ ಕೂಡ ನಿಮ್ಮ ರೆಡ್ಡಪ್ಪ ಅವರು ಅಭ್ಯರ್ಥಿಗೆ ಕಣಕ್ಕಿಳಿದಿದ್ದಾರೆ. ನಿಮ್ಮ ಪಕ್ಷದ ಅಭ್ಯರ್ಥಿಗೆ ಏನಾದರೂ ಕೂಡ ಗೆಲುವಿನ ಸಾಧ್ಯತೆಗಳಿವೆಯಾ? ಹೇಗಿದೆ ಪರಿಸ್ಥಿತಿ? 101% ನಮ್ಮ ರೆಡ್ಡಪ್ಪ ಅವರು ಗೆಲ್ತಾರೆ. ಅದಕ್ಕೂ ಚಾನ್ಸ್ ಮಿಸ್ ಆಗಲ್ಲ. TDP ಅಡ್ರೆಸ್ಗೆ ಇರಲ್ಲ, ಹೆಸರೇ ಇರಲ್ಲ. TDP ಅಂತ ಹೆಸರೇ ಇರಲ್ಲ. ಈಗ ಹಿಂದೆ ಶಿವಪ್ರಸಾದ್ ಗೆದ್ದಿದ್ರು, ಅವ್ರು ಏನಾದರೂ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ ಕ್ಷೇತ್ರದಲ್ಲಿ? ಇನ್ನು ಏನೇನು ಸಮಸ್ಯೆಗಳಿವೆ ಕ್ಷೇತ್ರದಲ್ಲಿ? ಏನು ಮಾಡಿಲ್ಲ ಸರ್. ಏನು ಮಾಡ್ತಾ ಇದ್ದಾರೆ ಅವರು ಪಕ್ಷ? ಅವ್ರು ಏನಂತ ಇದ್ದಾರೆ, ನಮ್ಮವರು ಅಂತ ನೋಡ್ತಾರೆ. ಜನಗಳು ಯಾರು ನೋಡ್ತಾ ಇಲ್ಲ. ಜನಗಳು ನೋಡಬೇಕು, ಜನಗಳಿಗೆ ಒಳ್ಳೇದು ಮಾಡಬೇಕು. ಕೆಟ್ಟದ್ದು ಎಲ್ಲ ಅವರು ಪಕ್ಷ ಇರೋರಿಗೆ ಅದು ಒಳ್ಳೇದು ಮಾಡೋದು, ಮನೆ ಕೊಡ್ಸೋದು, ಒಂದು ರೋಡ್ ಮಾಡಿಸೋದು, ಯಾವುದನ್ನ ಅವ್ರವ್ರಿಗೆ ಆಗತ್ತೆ ಬಿಟ್ಟು ನಮ್ಮವ್ರಿಗೆ ಯಾವ್ದು ಮಾಡ್ತಾ ಇಲ್ಲ. YCP ಕ್ಯಾಂಡಿಡೇಟ್ ಈ ಸತಿ 100% ಬರುತ್ತೆ, ಮಿಸ್ ಆಗಲ್ಲ. ಹಾಗಾದ್ರೆ ನಿಜಕ್ಕೂ ಹಾಲಿ ಸಂಸದ ನರಮಲ್ಲಿ ಶಿವಪ್ರಸಾದ್ ಇಲ್ಲಿ ಅಭಿವೃದ್ಧಿ ಮಾಡೇ ಇಲ್ವಾ? ಈ 5 ವರ್ಷದಲ್ಲಿ ಚಿತ್ತೂರು ಅಭಿವೃದ್ಧಿ ಕಂಡೇ ಇಲ್ವಾ? ಇಲ್ಲಿನ ಶಿಕ್ಷಣ ಸಂಸ್ಥೆ ಮತ್ತು ಉದ್ಯೋಗ ಸಮಸ್ಯೆಯನ್ನ ಸಂಸದರು ನೀಗಿಸಿದಾರಾ ಅಂದ್ರೆ ಅದಕ್ಕೆ ಉತ್ತರ ಹೀಗಿದೆ ನೋಡಿ. ಎಜುಕೇಷನ್ ಇಲ್ಲ, ಫ್ಯಾಕ್ಟ್ರಿಗಳು ಇಲ್ಲ, ಇಲ್ಲಿ ಕೆಲಸ ಇದೆ. ನೀರು ಸಮಸ್ಯೆ ಸ್ವಲ್ಪ ಇದೆ. ಇನ್ನು ಡೈರಿ, ನ್ಯೂಟನ್ ಫ್ಯಾಕ್ಟ್ರಿ ಎಲ್ಲ ಕ್ಲೋಸ್ ಮಾಡಿದ್ದಾರೆ. ಶುಗರ್ ಫ್ಯಾಕ್ಟ್ರಿ ಇಲ್ಲ.
ಶುಗರ್ ಫ್ಯಾಕ್ಟ್ರಿ ಕ್ಲೋಸ್ ಮಾಡಿದೆ. ಹೌದು, ಚಿತ್ತೂರು ಕ್ಷೇತ್ರದಲ್ಲಿ ಪ್ರಮುಖವಾಗಿ ಜನರನ್ನ ಕಾಡ್ತಿರೋ ಸಮಸ್ಯೆ ಅಂದ್ರೆ ಕುಡಿಯೋ ನೀರಿನ ಸಮಸ್ಯೆ. ಅದೇ ವಿಚಾರವಾಗಿ ಹಾಲಿ సంసదರ విరుద్ధ ఇలిన ಜನರಿಂದ ఆక్రోశ వ్యక్తవాగ్తిದೆ. మీకు ఏం కావాలంటే నీళ్లు కావాలని అడిగినాం. 5 ఏళ్ళు అయిపోయింది, నీళ్లు మాత్రం రాలేదు. మా బాధలు అది. కాన్స్టిట్యున్సీలో తిరిగి మీకు ఏం కావాలా, మేమేం చేయగలం, ఇది ఈ సంవత్సరం ఇది చేస్తాము, వచ్చే సంవత్సరం ఇది చేస్తామనే వాళ్ళు ఎవరూ లేరు. అది ప్రాబ్లం. అది చెప్తున్నాను కదా, 5 ఏళ్ళు అయింది, తాగే నీళ్లు కావాలన్నాము, ಆ ಪಕ್ಕನ వచ్చిನ ಪಾಪನ ಬೋಳೆದು ಇವರು. ಒಟ್ನಲ್ಲಿ ಚಿತ್ತೂರು ಕ್ಷೇತ್ರದಲ್ಲಿ ಕಳೆದ 5 ವರ್ಷಗಳಿಂದ ಯಾವುದೇ ಅಭಿವೃದ್ಧಿ ಕಾರ್ಯಗಳಾಗಿಲ್ಲ ಮತ್ತು ಮುಖ್ಯವಾಗಿ ಕುಡಿಯೋ ನೀರಿನ ವ್ಯವಸ್ಥೆ ಆಗಿಲ್ಲ ಅನ್ನೋದು ಕ್ಷೇತ್ರದ ಜನರ ಅಳಲು. ಒಟ್ಟಾರೆ ಹಾಲಿ ಸಂಸದ ನರ್ಮಲಿ ಶಿವಪ್ರಸಾದ್ ವಿರುದ್ಧ ಜನ ಆಕ್ರೋಶ వ్యక్తపరుస్తున్నారు. ఇక్కడ డబుల్ లైన్ వేయాలి, దానికి ఎంతవరకు కృషి చేసినారో ఆయన ఎప్పుడు చెప్పలేదు ఎంపీ గారు. తర్వాత ఇక్కడ చిత్తూరు నుంచి ఇట్లా చెన్నైకి ఇట్లా బెంగళూరుకి డైరెక్ట్ ట్రైన్స్ వేసే విషయంలో కూడా ఆయన చొరవ తీసుకున్నట్టు మాకు ఎప్పుడు ప్రెస్లో కనిపించలేదు. ఆయన ఎక్కువగా పార్లమెంటు ముందర స్పెషల్ స్టేటస్ కోసం డ్రామాలు వేసినాడు, కానీ ఆంధ్రప్రదేశ్కి ఏం కావాలని అంతకుముందు కూడా ఉన్నాడు. విభజనప్పుడు కూడా ఆయన ఎంపీగా ఉన్నాడు, కానీ అప్పుడు ఏమి కావాలని వీళ్ళెవరూ అడగకుండా డ్రామాలతోనే కాలం దోసి ఇంకొక టర్మ్ కూడా డ్రామాలతోనే కాలం దోయాలనుకుంటా ఉన్నారు వాళ్ళు. ಒಂದು ಕಡೆ ಆಕ್ರೋಶ ವ್ಯಕ್ತವಾಗ್ತಿದ್ರೆ ಮತ್ತೊಂದು ಕಡೆ ಒಲವು ವ್ಯಕ್ತಪಡಿಸೋರು ಇದ್ದಾರೆ. ಅಸೆಂಬ್ಲಿ ಎಲೆಕ್ಷನ್ ಅಲ್ಲಿ ಯಾವ ಪಾರ್ಟಿಗೆ ಮೆಜಾರಿಟಿ ಸಿಗಬಹುದು ಇಲ್ಲಿ ಆಂಧ್ರದಲ್ಲಿ? 100% TDP ಬರುತ್ತೆ. ಲೋಕಸಭೆ ಲೋಕಸಭೆನೂ ಬರುತ್ತೆ. ಶಿವಪ್ರಸಾದ್ ಅವರೇ ಗೆಲ್ತಾರ? ಶಿವಪ್ರಸಾದ್ ಅಂತ ಇಲ್ಲ, ನಮಗೆ ಯಾರೇ ಆಗಲಿ ಪಾರ್ಟಿ ಯಾರು ನೀಡಿಸಿದ್ರೆ ಅವ್ರಿಗೆ ವೋಟ್ ಮಾಡ್ತೀವಿ, ಅವರೇ ಬರ್ತಾರೆ. ಇದು ಚಿತ್ತೂರಿನ ಜನರ ಅಭಿಪ್ರಾಯ. ಕೆಲವರು ಇಲ್ಲಿ ಸಾಕಷ್ಟು ಸಮಸ್ಯೆಗಳಿವೆ, ಸಮಸ್ಯೆಗಳನ್ನು ಪರಿಹರಿಸಬೇಕು, ಸಮಸ್ಯೆಗಳನ್ನು ಯಾರೂ ಕೂಡ ಪರಿಹರಿಸಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅಭ್ಯರ್ಥಿಗಳು ಜನರಿಗೆ ಹೊಸ ಹೊಸ ಭರವಸೆ, ಘೋಷಣೆ, ಆಶ್ವಾಸನೆಗಳನ್ನು ಕೊಡ್ತಾ ಇದ್ದಾರೆ. ಜನರು ಕೂಡ ಅಭ್ಯರ್ಥಿಗಳು ಕೊಡ್ತಾ ಇರುವ ಹೊಸ ಭರವಸೆ, ಆಶ್ವಾಸನೆಗಳನ್ನು ಕೇಳ್ತಾ ತಮ್ಮದೇ ಆದಂಥ ಲೆಕ್ಕಾಚಾರಗಳನ್ನು ಹಾಕೊಳ್ತಾ ಇದ್ದಾರೆ. ಇದೇ ಇವತ್ತಿನ ಭಾರತ ಯಾತ್ರೆ. ನಾಳೆ ಮತ್ತೊಂದು ಪ್ರತಿಷ್ಠಿತ ಕ್ಷೇತ್ರದಲ್ಲಿ ಮತ್ತೆ ಭೇಟಿಯಾಗೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.